ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಸ್ಟ್ ಆಫ್ ಆಲ್ ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ ಪ್ರವೀಣ್ ಸಾರ್ಗೆ ಥ್ಯಾಂಕ್ಸ್ ಹೇಳ್ಕೋಬೇಕಂತೇಳಿ, ಪ್ರವೀಣ್ ಸಾರ್ಗೆ, ಮೇಡಮ್ಗೆ. ನಾನು ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಮಾಡ್ಕೊತ, ಟಿಕ್ ಟಾಕ್ ಮಾಡ್ಕೊತ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಗಳು ಮಾಡ್ಕೊತ ಇದ್ದೆ. ಅದರಲ್ಲಾಗಿ ನಾನು ಸ್ವಲ್ಪ ಫೇಮಸ್ ಆಗಿ ಚಿಕ್ಕ ಪ್ರಮೋಷನ್ ವೀಡಿಯೋಗಳು ಕರೆಯೋದಕ್ಕೆ ಮೇಡಮ್ ಸಾರ್ ನಾನು ಇನ್ಸ್ಟಾಗ್ರಾಮು ಟಿಕ್ ಟಾಕ್ ನೋಡಿ ನಾನು ಒಂದು ಮೀಟಿಂಗಲ್ಲಿ ಚಾಂದಿನಿ ಇಂಥಲ್ಲಿ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಮ್ಮ, ನಾವೇ ಒಂದು ಫಿಲಿಮ್ ಮಾಡ್ತಾಯಿದ್ದೀವಿ, ನಿಮ್ಗೊಬ್ರು ಫೋನ್ ಮಾಡ್ತಾರೆ, ಬಂದು ನೀವು ಅವ್ರಿಗೆ ಮೀಟ್ ಆಗಿ ಅಂತೇಳಿ ಹೇಳಿದ್ದಾರೆ. ಯಾವಾಗ ಮಾಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಇದ್ದೆ. ಮತ್ತು ನಾನು ಅವಳು ಅದ್ರಾಗ ಒಂದು ಚಿಕ್ಕ ಪಾತ್ರ, ಅದು ಒಂದು ವಾರೇ ಸಾಂಗ್ನಾಗ ಸ್ವಲ್ಪ ಪಾತ್ರ ಇತ್ತು ಅಷ್ಟೇ. ಅದು ನೈಟ್ ಟೈಮು, ಅದರಲ್ಲಿ ಒಂದು ಹಾಫ್ ಫಿಲಿಮು. ಮತ್ತು ನೆಕ್ಸ್ಟು ಸಿಕಂಡಿ ಸಿನಿಮಾನೇ. ಗುರುಮೂರ್ತಿ ಸಾರ್ ಅವರು ನನಗೆ ಫೋನ್ ಮಾಡಿ ಇಲ್ಲಿ ಪೋಲಾ ಪ್ಯಾಲೇಸ್ಗೆ ಬನ್ನಿ ಅಮ್ಮ ಚಾಂದಿನಿ ಅವರೇ, ಸ್ವಲ್ಪ ಮಾತಾಡಬೇಕು ಅಂತ ಅಂದೆ. ನಾನು ಸರಿ ಸರ್ ಎದಕ್ಕೆ ಅಂದರೆ ಹಿಂಗೆ ಒಂದು ಫಿಲಿಮ್ ಅಂದರೆ ಫಸ್ಟಿಗೆ ನನಗೆ ಒಂದು ಸತಿ ಸಾರು ಮೀಟ್ ಆಗಿದ್ದರು. ನನ್ನ ಕತೆ ಕೇಳಿದ ಮೇಲೆ ನಾನು ಈ ಥರ ನನ್ನ ಲೈಫ್ ಸ್ಟೋರಿ ಕೇಳಿದರು. ಓಕೆ ಅಮ್ಮ, ಇವಾಗ ನಿನಗೆ ಆಫರ್ ಇದ್ದರೆ ಹೇಳ್ತೀನಿ ಅಂತೇಳಿ ಗುರುಮೂರ್ತಿ ಸರ್ ಹೇಳಿದರು. ಮತ್ತು ಗುರುಮೂರ್ತಿ ಸರ್ ಅವರು ಮತ್ತೆ ನನಗೊಂದು ಸೀಸನ್ ಪೋಲಾ ಪ್ಯಾಲೇಸ್ ಕರೆದು ಒಂದು ಸಿನಿಮಾ ಐತಮ್ಮ, ನಾವು ಸಿನಿಮಾ ಇದು ಮಾಡ್ತಾಯಿದ್ದೀವಿ, ನೀವು ಮಾಡ್ತೀರಾ ಅಂತ. ಏನು ಸಿನಿಮಾ ಸಾರ್ ಅಂದರೆ ಸಿಕಂಡಿ ಅಂತ. ಇವನೇನು ಮತ್ತೆ ನನಗೆ ಸಿಕಂಡಿ ಅಂತ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಾನೇ ನೋವು ಪಟ್ಟೆ. ನನಗೆ ಎಷ್ಟೋ ಹೆಸರುಗಳು, ನಾನು ಹುಟ್ಟದಾಗ್ಲಿದ್ದ ನಾನು ಫಸ್ಟ್ ಸೀರೆ ಉಟ್ಲಿಕ್ಕೆ ನನಗೆ ಎಷ್ಟೋ ಹೆಸರುಗಳು, ಚಕ್ಕ ಅಂತೆ, 0.5 ಅಂತೆ, ಸಿಕಂಡಿ ಅಂತೆ, 9 ಅಂತೆ, ಎಷ್ಟೋ ಹೆಸರುಗಳು ಕರೆದಿದ್ದಾರೆ ನನಗೆ. ಮತ್ತು ಇವ್ರಿಗೆ ನನಗೆ ಯಾರೊಂದು ಸಿಕಂಡಿ ಚಕ್ಕ ಅಂದರೆ ಬಡಂಗ ಆಗ್ತದೆ ನನಗೆ ಅಂತ ಹೇಳಿ ತಂದೆ ತಾಯಿ ಒಂದು ಹೆಸರಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಒಂದು ಹೆಸರಿಟ್ಟಿರ್ತಾರೆ, ನನ್ನ ಚಾಂದ್ ಅಂತ ಹೆಸರಿಟ್ಟಿದ್ದಾರೆ, ನಾನು ಚಾಂದಿನ ಅಂತ ಹೆಸರು ಬದಲಾವಣೆ ಮಾಡಿಸ್ಕೊಂಡಿನಿ. ಮತ್ತು ನಮ್ಮ ಗೋರ್ಮೆಂಟ್ ಸಮಾಜ ಬಂದು ನಮಗೊಂದು ಮಂಗಳಮುಖಿ ಅಂತೇಳಿ ಹೆಸರು ಕೊಟ್ಟಿದ್ದು. ಮಂಗಳಮುಖಿ ಅಂದರೆ ಮಂಗಳವಾಗಲಿ ಅಂತೇಳಿ, ಎಲ್ಲಕ್ಕೆ ಶುಭವಾಗಲಿ ಅಂತೇಳಿ. ಒಂದು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ರೀತಿಯಲ್ಲಿ ನಾವಿರ್ತೀವಿ. ಈ ಸಾರಿ ಏನು ಮತ್ತೆ ನಮ್ಮನ್ನೇ ಕರೆದು ನನ್ನೇ ಸಿಕ್ಕಂಡು ಬಡಂಗಾಗಿತ್ತು ನನಗೆ ಸಾರು ನೋಡಿ. ಆಮೇಲೆ ಹೇಳಿದ್ಮೇಲೆ ಸಾರು ಮಹಾಭಾರತ ಬಗ್ಗೆ ಸಿಕಂಡಿ ಮೂವಿದು ಸ್ಟೋರಿ ಹೇಳಿದ್ರು ನನಗೆ. ಸ್ಟೋರಿ ಹೇಳಿದ್ಮೇಲೆ ಹಬ್ಬ ನನಗೆ ಇಂಥ ಒಳ್ಳೆ ಪ್ರಾಚೀನ ಇದು ಬಂತು ಅಂತೇಳಿ ಸಾರಿಗೆ 2 ಕೈ ಎತ್ತಿ ಮುಗಿಬೇಕು. ಈ ಸ್ಟೋರಿ ಹೇಳ್ದಂಗೆಲ್ಲ ನನಗೆ ಭಾಳ ಸಂತೋಷ. ನಮ್ಮ ಸಿಕಂಡಿ ಅಂದರೆ ಮಹಾಭಾರತದಿದು ಹೆಸರು. ಅದಕ್ಕೆ ನಮ್ಗೆ ಏನು ಅನಿಸ್ತಿತ್ತು, ಈ ಪಬ್ಲಿಕ್ ಎದಕ್ಕೆ ನಮ್ಮನ್ನ ಈ ಕೆಟ್ಟ ಹೆಸರು ಕೆತ್ತಿದಾರ, ಚಕ್ಕ, ಸಿಕಂಡಿ, 9 ಏನೇನೋ ಅಂದ್ಕೊತಿದ್ದೆ. ಇದರಲ್ಲಿ ಸಾರ್ ಎಲ್ಲ ಡಿಟೇಲ್ ಆಗಿ ಇದರಲ್ಲಿ ಈ ಥರ ಇರ್ತತಮ್ಮ ಸಿಕಂಡಿ ಅಂದರೆ ಇದೆಲ್ಲ ಮಹಾಭಾರತದ್ದು, ನಿಮ್ಮ ಥರ ಈ ಥರ ಜೋಗ್ತಿ ಅದು ಇದು ಭಾಳಷ್ಟು ಹೇಳಿದಾರೆ. ಅವಾಗ ನನಗೆ ಭಾಳ ಸಂತೋಷ ಆಯಿತು. ಗುರುಮೂರ್ತಿ ಸಾರ್ ಅವ್ರಿಗೆ ಮತ್ತು ಪ್ರವೀಣ್ ಸಾರ್ ಅವ್ರಿಗೆ ಮತ್ತೊಂದು ಸತಿ ಥ್ಯಾಂಕ್ಸ್ ಹೇಳ್ಕೊಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟರ್ ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯಿತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟು ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವರು ನಮ್ಮ ಬಳ್ಳಾರಿಯವರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ಕೂಡ ನನಗೆ ಬೇಕೊಬ್ಬರು ಅಂದರೆ ಅವರು ಚಾಂದಿನಿಯವ್ರಿಗೆ ನಮ್ಮ ಕನೆಕ್ಟ್ ಆದರು. ಸೊ ಆ ಲೆಕ್ಕದಲ್ಲಿ ಅವ್ರನ್ನ ತಗೊಂಡಿದ್ದೀನಿ. ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಾನು ದಿಸ್ ಇಸ್ ಫಸ್ಟ್ ಫಿಲ್ಮ್, ಹಂಗಿದ್ರು ರಿಸ್ಕ್ ಅಂತ ಇಲ್ಲ, ನಾನೊಂದು ಸಮುದಾಯಕ್ಕೆ ಏನನ್ನ ಕೊಡಬೇಕು ಅಂತ, ಅಂದರೆ ಏನನ್ನ ಮಾಡಬೇಕು ಅಂತ. ಸೊ ಇವ್ರಿಗೊಂದು ಅಪರ್ಚುನಿಟಿ ಕೊಟ್ಟೆ ಗುರುಮೂರ್ತಿ ಅವ್ರಿಗೆ ಗೊತ್ತು ಅವರು ಹ್ಯಾಂಡಿಕ್ಯಾಪ್ ಅಂತ. ಬಟ್ ಯಾರು ಪ್ರಮೋಟ್ ಮಾಡ್ತಾರೆ, ಯಾರೊಬ್ಬರು ಮುಂದೆ ಬರಬೇಕು. ನಾನು ಯಾಕೆ ವೆಯ್ಟ್ ಮಾಡಬೇಕು, ನಾನೇ ಯಾಕೆ ಇರಬಾರ್ದು ಅಂಥೇಳಿ ಮುಂದೆ ಬಂದೆ. ಅವರು ಮೆಲ್ಲಕ್ಕೆ ನಡಿಬೋದು, ಬಟ್ ಎಲ್ಲರನ್ನ ಓಡಿಸ್ತಾರೆ ಸೆಟ್ಟಲ್ಲಿ. ನೋಡಿದ್ದೀನಿ, ಕಣ್ಣಾರ ನೋಡಿದ್ದೀನಿ. ನಾನು ಐ ವಾಸ್ ದೇರ್ ವಿತ್ ದೆಮ್. ಆ್ಯಂಡ್ ನಮ್ಮ ಯುವರಾಜ್ ಗೌಡ ಅವ್ರಿಗೆ ಮೈಸೂರು ಈಗ ಹೀರೋ ಇದರಲ್ಲಿ, ಆ್ಯಂಡ್ ಖ್ಯಾತಿ ನಮ್ಮ ಹೀರೋಯಿನ್ನು ಮತ್ತು ಅವ್ರ ಫ್ರೆಂಡ್ಸು ಕಂಡಿಲ್ಲ, ಐ ಡೋಂಟ್ ನೋ ವೈ, ಇನ್ನೆಲ್ಲ ಇದ್ದಾರೆ. ಈ ಪಿಕ್ಚರ್ ಎಲ್ಲರದ್ದು ಭಾಳ ಜನದ್ದು ಹೊಸ ಮೂವಿ ಇದೆ. ಬಟ್ ಯಾರು ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ನಿಮಗೆ ಹೊಸಬ್ರ ಅಂತ ನಿಮಗೆ ಡೌಟ್ ಬರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ನನ್ನ ಅದೃಷ್ಟ ಏನಂದರೆ ದೀಪಕ್ ಶೆಟ್ಟಿ ಅವರು, ನಿಖಿಲ್ ಅವರು, ಇವರೆಲ್ಲ, ಮತ್ತು ವಿಜಯ್ ಚಂದೂರ್ ಸಾರು, ರಘುರಾಮ್ ಸಾರು, ಬಾಲರಾಜ್ ವಾಡಿ ಸಾರು, ಇನ್ನು ಹೆಸರುಗಳು ಇದು ಫಸ್ಟ್ ಮೂವಿ, ಯಾರೋ ಒಂದು ಮಿಸ್ ಮಾಡಿದ್ರು ಕ್ಷಮಿಸಬೇಕು. ಮತ್ತು ಈಗ ಇದಕ್ಕೆ ಮ್ಯೂಸಿಕ್ ಆಗಲಿ,
ಬ್ಯಾಕ್ಗ್ರೌಂಡ್ ಸ್ಕೋರು, ಎಡಿಟಿಂಗು, ಡಬ್ಬಿಂಗು ಎಲ್ಲ ಚೆನ್ನಾಗಿ ಬಂದು ಎಲ್ಲರೂ ಅವ್ರವ್ರ ಬೆಸ್ಟ್ ಮಾಡಿದ್ದಾರೆ, ಬೆಸ್ಟ್ ಎಫರ್ಟ್ಸ್. ನಾನು ರಿಕ್ವೆಸ್ಟ್ ಮಾಡಿದೆ, ಇದು ಫಸ್ಟ್ ಮೂವಿ, ಇನ್ನೂ ಒಂದೆರಡು ಮಾಡಬೇಕು ಅಂದರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಇಲ್ಲದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಂದು ಬೇರೆ ಬಿಸ್ನೆಸಸ್ ಎಲ್ಲ ಇದೆ. ಇದಕ್ಕೆ ಫಸ್ಟ್ ಟೈಮ್ ಕೈ ಹಾಕಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಬೇಕು. ಸ್ಪೆಷಲಿ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ, ಮೀಡಿಯಾ ಅವ್ರಿಗೆ. ನೀವು ಏನು ಪ್ರಮೋಷನ್ ಎಲ್ಲ ನಿಮ್ಮ ಕೈಲಿದೆ. ನಾವು ಏನು ಮಾಡಿದ್ರು ಅದೊಂದು 50%. ಮಿಕ್ಕಿದ್ದೆಲ್ಲ ನಿಮ್ಮ ಕೈಲಿದೆ. ಹೆಂಗೆ ಪ್ರಮೋಟ್ ಮಾಡ್ತೀರಿ, ನಮ್ಗೆ ಗೆಲ್ಲಿಸ್ತೀರಾ, ಉಳಿಸ್ತೀರಾ. ಸಣ್ಣವರಾದರೆ ಸಪೋರ್ಟ್ ಮಾಡಿ, ದೊಡ್ಡವರಾದರೆ ಆಶೀರ್ವಾದ ಮಾಡಿ ಎಲ್ಲರಿಗೂ. ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದಯಾಶಂಕರ್, ನಮ್ಮ DOP ಸ್ವಾಮಿ ಅವರಾಗಲಿ, ಉಮೇಶ್, ಇಲ್ಲಿ ಆನಂದ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಅವ್ರು ಯಾರು ಹೀರೋ ಅಂತ ಕೂಡ, ಅವ್ರು ಹೀರೋ ಅಂತ ಯಾವತ್ತೂ ಅಂದರೆ ಮಿಸ್ಟೇಕ್ ಮಾಡ್ಕೋಬೇಡಿ. ಹೀರೋನೇ. ಆಮೇಲೆ ಒಂದೆರಡು ಸಕ್ಸಸ್ ಆದಮೇಲೆ ನನಗೂ ಆಟೋಗ್ರಾಫ್ ಕೊಡಬಾರ್ದು, ನನಗೆ ಕೇಳಬೇಕಾಗತ್ತೆ. ಈಗ ಸದ್ಯಕ್ಕೇನೋ ಇದ್ದಾರೆ ಜೊತೆಗೆ. ಬಟ್ ಅವ್ರು ಯಾವತ್ತೂ ನಾನು ಹೀರೋನೇ ಅಂತ ಯಾರೂ ಫೀಲ್ ಆಗಿಲ್ಲ. ಎಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಒಂದು ಮೂವಿ ಮಾಡ್ದಂಗೆ ಇತ್ತು, ಪಿಕ್ನಿಕ್ ಹೋದಂಗೆ ಇತ್ತು. ನಿಜ ಹೇಳ್ಬೇಕಂದ್ರೆ ವಿ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಟುಗೆದರ್. ಆಲ್ಮೋಸ್ಟ್ ನಮ್ಮವರು ಹತ್ತೆ ಬಿಟ್ಟರು ಲಾಸ್ಟ್ಗೆ. ಇದಾಯಿತು, ಫಿಲಿಮ್ ಕಂಪ್ಲೀಟ್ ಆಯಿತು ಅಂದರೆ ನಮ್ಮವ್ರು ಹತ್ತು ಬಿಟ್ಟರು. ಇನ್ನು ನಾನೊಂದು 2 ನಿಮಿಷ ಅವ್ರ ಮಾತು ಕೇಳಿದ್ರೆ ನಾನು ಅಳ್ತಿದ್ದೆ. ಹೆಂಗೋ ತಟ್ಕೊಂಡಿದ್ದೀನಿ. ಸೊ ಇವೆಲ್ಲ ಹೇಳ್ತಾ ಅನುಷ ರೈಟ್, ಥ್ಯಾಂಕ್ ಯು. ಮತ್ತು ಇಲ್ಲಿ ಸಂಜಯ್ ಸರ್ಗೆ, ಮತ್ತು ಈ ಅವಕಾಶ ಕೊಟ್ಟಿದ್ದ GT ಮಾಲ್ ಸರ್ವೋತ್ತಮ್ ಸರ, ನವರಸನ್ ಸರ್. ಹೆಸರು ಚೆನ್ನಾಗಿದೆ. ನವರಸ ಸರ್, ನವರಸನ್. ಓಕೆ, ಗುಡ್ ನೇಮ್, ವಂಡರ್ಫುಲ್ ನೇಮ್. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಈ ವೇದಿಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.